ಅಯ್ಯೋ ಹಾವೆ, ನನ್ನ ದಿನ ನಾಗರ ಪಂಚಮಿ ಅಲ್ವಾ? ಬೆಳಗ್ಗೆಯಿಂದ ನನ್ನ ಮೇಲೆ ಹಾಲು ಸುರಿತಾ ಇದ್ದಾರೆ. ಅಯ್ಯೋ, ನಿನಗೆ ಹಾಲು ಸಿಗ್ತಾ ಇದೆ ಅಂತ ಖುಷಿ ಪಡ್ತೀಯಾ? ನಮಗೆ ಹಾಲು ಬೇಕೇ ಬೇಕು ಅಂತ ಯಾರು ಹೇಳಿದ್ದು? ಅದು ನನಗೆ ಗೊತ್ತಿಲ್ಲಪ್ಪ. ನಾನು ಕಲ್ಲು, ನನಗೆ ಹಸಿಗೆ ಬಾಯಾರಿಕೆ ಎರಡೂ ಇಲ್ಲ. ಆದ್ರೂ ಹಾಲಿನ ಅಭಿಷೇಕ ಮಾತ್ರ ಫುಲ್ ಸ್ಪೀಡ್. ಅಯ್ಯೋ, ಹಾಗಾದ್ರೆ ನನಗೊಂದು ಪ್ರಶ್ನೆ. ಅಲ್ಲಿ ಪಕ್ಕದಲ್ಲಿ ಒಂದು ಹಸಿದ ಬೆಕ್ಕು ಕೂತಿದೆ, ಅದಕ್ಕೆ ಒಂದು ತುತ್ತು ಹಾಲು ಕೊಡೋಕೆ ಸಮಯ ಯಾರಿಗೂ ಇಲ್ಲ. ಆದರೆ ನಿನ್ನ ಕಲ್ಲಿನ ಮೇಲೆ ಲೀಟರ್ ಗಟ್ಟಲೆ ಹಾಲು ಸುರಿತಾ ಇದ್ದಾರೆ. ಹೌದಪ್ಪ, ನಮಗೆ ದೇವರೆಂದು ಪೂಜೆ ಮಾಡೋದು ಒಳ್ಳೆಯ ಭಕ್ತಿ. ಆದರೆ ಜೀವಂತ ಹಾವನ್ನು ಕಂಡಾಗ ಮಾತ್ರ ಅಯ್ಯೋ ಹಾವು ಅಂತ ಹೊಡೆಯೋಕೆ ಹೋಗ್ತಾರೆ. ಅಯ್ಯೋ, ಅದೇ ನನಗೂ ಅರ್ಥವೇ ಆಗ್ತಾ ಇಲ್ಲ. ನನಗೆ ಹೂವು ಹಾಕಿ ಪೂಜೆ ಮಾಡ್ತಾರೆ, ಆದ್ರೆ ನಿಜವಾದ ಹಾವಿಗೆ ಒಂದು ಸುರಕ್ಷಿತ ಜಾಗ ಮಾಡಿಕೊಡೋದು ಕೂಡ ಮನಸ್ಸು ಬಾಡುತ್ತಿಲ್ಲ. ನನ್ನ ಮಾತು ಕೇಳಿ, ಹಬ್ಬ ಅಂದ್ರೆ ಕೇವಲ ಪೂಜೆ ಅಲ್ಲ, ನಮ್ಮ ಸುತ್ತಮುತ್ತಲಿರುವ ಜೀವಿಗಳ ಮೇಲೂ ಕರುಣೆ ತೋರೋ ದಿನ ಆಗಬೇಕು. ನಾವು ಹಾವಿಗೆ ಹಾಲು ಕುಡಿಸಿದರೆ ಪುಣ್ಯ ಸಿಗುತ್ತೆ ಅಂತ ಅಂದುಕೊಳ್ಳಬೇಡಿ. ಪ್ರಕೃತಿಯಲ್ಲಿ ಹಾವಿಗೆ ಬೇಕಾದಂತಹ ಆಹಾರ ಬೇರೆ, ಅದನ್ನು ಅವರ ಸ್ವಭಾವಕ್ಕೆ ತಕ್ಕಂತೆ ಬದುಕಲು ಬಿಡೋದೇ ಒಂದು ದೊಡ್ಡ ಸಹಾಯ. ಹಾಗಾದ್ರೆ ನನ್ನ ಮೇಲೆ ಹಾಲು ಸುರಿಯಿಸೋ ಬದಲು ಹಸಿದ ಜೀವಿಗೆ ಸ್ವಲ್ಪ ಆಹಾರ ಕೊಡಿ, ಬಾಯಾರಿದ ಜೀವಿಗೆ ನೀರು ಕೊಡಿ, ಮತ್ತು ಜೀವಂತ ಹಾವು ಕಂಡರೆ ಭಯ ಪಡದೆ, ಹೊಡೆಯದೆ, ಸುರಕ್ಷಿತವಾಗಿ ದೂರದಿಂದಲೇ ಇರಲಿ. ಅದೇ ನಿಜವಾದ ನಾಗರ ಪಂಚಮಿ. ನನ್ನ ಕಲ್ಲು ಅಂತ ಪೂಜಿಸಿದ್ರೂ ಪರವಾಗಿಲ್ಲ, ಆದರೆ ನಮ್ಮನ್ನ ಜೀವ ಅಂತ ಮರೆಯಬೇಡಿ. ಭಕ್ತಿ ಇರಲಿ, ಕರುಣೆ ಇರಲಿ. ಹಬ್ಬ ಆಚರಿಸೋಣ, ಜೀವಿಗಳ ಬದುಕನ್ನು ಗೌರವಿಸೋಣ. ದೇವರಿಗೆ ಕೊಡುವ ಗೌರವದ ಜೊತೆ ದೇವರು ಸೃಷ್ಟಿಸುವ ಜೀವಿಗಳಿಗೂ ಸ್ವಲ್ಪ ಪ್ರೀತಿ ಕೊಡಿ.